ಬೇಸಿಗೆ ಆದಾಗೆ ಬೆಂಕಿ ಬಿಸಿಲು ನೆತ್ತಿ ಸುಡ್ತಾ ಇದೆ. ಸೂರ್ಯನ ಪ್ರತಾಪಕ್ಕೆ ಹಲವು ಕಡೆ ಮನೆಗಳು ಕೆಂಡವಾಗ್ತಾ ಇವೆ. ಹೀಗಾಗಿ ಅವಳಿ ನಗರದ ಜನರು ಸ್ವಿಮ್ಮಿಂಗ್ ಪೂಲ್ ಮೊರೆ ಹೋಗಿದ್ದಾರೆ. ಈಜು ಹೊಡೆದು ಮಸ್ತ್ ಮಜಾ ಮಾಡ್ತಿದ್ದಾರೆ. ಹೈಟೆಕ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡ್ತಿರುವ ಜನರು, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಡೈವ್ ಹೊಡಿತಿರುವ ಯುವಕರು, ನೀರಲ್ಲಿ ಮುಳುಗಿ ಕೂಲ್ ಆಗ್ತಿರುವ ಮಕ್ಕಳು. ಇದು ಗದಗ ಬೆಟಗೇರಿ ಅವಳಿ ನಗರದಲ್ಲಿನ ದೃಶ್ಯ ಗುರು. ಬಿಸಿಲಿಗೆ ತಂಡ ಹೊಡೆದ ಅವಳಿ ನಗರದ ಮಂದಿ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯುವಕರು ಮಕ್ಕಳ ಮಸ್ತಿ. ಅವಳಿ ನಗರದಲ್ಲಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ 4 ಹೈಟೆಕ್ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಿಸಿದೆ. 11 ಗಂಟೆಯಲ್ಲಿ ಸಾಕು ನೆತ್ತಿ ಸುಡುವ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಜನರು ಸ್ವಿಮ್ಮಿಂಗ್ ಪೂಲ್ ಮೊರೆ ಹೋಗುತ್ತಿದ್ದಾರೆ. ಯುವಕರು ಮಕ್ಕಳಿಂದ ಸ್ವಿಮ್ಮಿಂಗ್ ಪೂಲ್ಗಳು ತುಂಬಿ ತುಳುಕುತ್ತಿವೆ. ಇಲ್ಲೆಲ್ಲ ಕ್ಲೀನ್ ಇಟ್ಟಾರೆ ಸ್ವಿಮ್ಮಿಂಗ್ ಪೂಲ್. ನಾವು ಸ್ವಿಮ್ಮಿಂಗ್ ಬಂದು ಕೋಚಿಂಗ್ ಎಲ್ಲ ನೀಟಾಗಿ ಕಲಿಸ್ತಾರೆ. ಕೋಚಿಂಗಿಗೆ ಬಂದು ಒಂದು ತಿಂಗಳದಾಗ ಕಲಿತು ನಮ್ಮ ಪಪ್ಪಾರು ಕಲಿಸಿದ್ರಿ. ಇದು ಕೋಚಿಂಗ್ನಾಗ ಆಮೇಲೆ ಕಡೆಗೆ ಬೆಳಗಾವಿ ಮಟ್ಕು ಹೋಗಿ ಬಂದಿನ್ರಿ. ಅಲ್ಲಿಂದ ಮತ್ತೆ ಈಜಾಡಿನ್ರಿ. ಮತ್ತೆ ಮುಂದೆ ಹೋಗ್ಬೇಕ್ರಿ. ಮತ್ತು ಸ್ವಿಮ್ಮಿಂಗ್ ಎಲ್ಲ ನೀಟಾಗಿ ಇಟ್ಟಾರಿ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯುವಕರು ಮಕ್ಕಳು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಡೈವ್ ಹೊಡಿತಿದ್ದಾರೆ. ಸ್ನೇಹಿತರ ಜೊತೆ ಸೇರಿ ನೀರಲ್ಲಿ ಈಜಾಡಿ ಮಸ್ತ್ ಮಜಾ ಮಾಡ್ತಿದ್ದಾರೆ. ಮಹಿಳೆಯರಂತೂ ಮಕ್ಕಳನ್ನ ಈಜುಕೊಳದಲ್ಲಿ ಬಿಟ್ಟು ಅವರ ಆಟ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಗದಗಲ್ಲಿ ಬಿಸಿಲು ತುಂಬಾ ಇದೆ. ಈಗ ಲೈಕ್ 38-39 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದೆ. ಮಕ್ಕಳಿಗೆ ಈ ಬಿಸಿಲಲ್ಲಿ ಆಟ ಆಡಿಸ್ಲಿಕ್ಕೆ ಕರ್ಕೊಂಬರ್ಲಿಕ್ಕೆ ಈಗ ರಜಾ ದಿನಗಳಲ್ಲಿ ತುಂಬಾ ಅನುಕೂಲಕಾರಿಯಾಗಿದೆ ಈ ಈಜುಕೊಳ ಅಂತ ಹೇಳ್ಬೋದು. ಮಕ್ಕಳು ದೊಡ್ಡವರು ಹೆಣ್ಮಕ್ಳಿಗೂ ಕೂಡ ಅಲವಿದೆ. ಯಾವುದೇ ರೀತಿ ಚಾರ್ಜ್ ಮಾಡಿದರೂ ಕೂಡ ನಮಗೆ ಒನ್ ಅವರ್ವರೆಗೂ ಆಟ ಆಡಿಸ್ಬೋದು. ಬೇಕಿದ್ರೆ ಟೈಮ್ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಹುದು. ಆಮೇಲೆ ಮಕ್ಕಳಿಗೆ ಟ್ಯೂಬ್ ಕೂಡ ಕೊಟ್ಟು ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಹೈಟೆಕ್ ಈಜುಕೊಳಗಳು ಅವಳಿ ನಗರದಲ್ಲಿದೆ. ಗದಗ ನಗರದ ಜಿಲ್ಲಾ ಕ್ರೀಡಾಂಗಣ, ಕಳಸಾಪುರ ರಸ್ತೆಯ ನಂದೀಶ್ವರ ನಗರ, ರಾಜೀವ್ ಗಾಂಧಿ ನಗರ, ಬೆಟಗೇರಿಯ ವಸಂತ್ ಸಿಂಗ್ ಜಮಾದಾರ್ ನಗರ, ಹೀಗೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಒಟ್ಟು 4 ಹೈಟೆಕ್ ಸ್ವಿಮ್ಮಿಂಗ್ ಪೂಲ್ಗಳನ್ನು ನಿರ್ಮಿಸಲಾಗಿದೆ. ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲಾ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ KH ಪಾಟೀಲ್ ಕ್ರೀಡಾಂಗಣ ಈಜುಕೊಳ, ನಂದೀಶ್ವರ ನಗರ ಈಜುಕೊಳ, ರಾಜೀವ್ ಗಾಂಧಿ ನಗರ ಈಜುಕೊಳ ಮತ್ತು ಬೆಟಗೇರಿಯ ವಸಂತ್ ಸಿಂಗ್ ಜಮಾದಾರ ಈ 4 ಈಜುಕೊಳಗಳು ಇವತ್ತು ರಜೆ ಇರುವುದರಿಂದ ಮಕ್ಕಳಿಗೆ ಬಹಳಷ್ಟು ಮಕ್ಕಳು, ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳು ಈ 4 ಈಜುಕೊಳಗಳ ಒಂದು ಸೌಲಭ್ಯವನ್ನು ಅನುಭವಿಸ್ತಾ ಇದ್ದಾರೆ. ನೀವು ಕೂಡ ಗದಗ ಮಂದಿನ ಬಿಸಿಲಿನ ಜಳಕ್ಕೆ ಕಂಗಾಲಾಗಿದ್ದೀರಾ? ಹಾಗಾದ್ರೆ ನೀವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಎಂಜಾಯ್ ಮಾಡಿ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಬೇಸಿಗೆ ಆದಾಗೆ ಬೆಂಕಿ ಬಿಸಿಲು ನೆತ್ತಿ ಸುಡ್ತಾ ಇದೆ. ಸೂರ್ಯನ ಪ್ರತಾಪಕ್ಕೆ ಹಲವು ಕಡೆ ಮನೆಗಳು ಕೆಂಡವಾಗ್ತಾ ಇವೆ. ಹೀಗಾಗಿ ಅವಳಿ ನಗರದ ಜನರು ಸ್ವಿಮ್ಮಿಂಗ್ ಪೂಲ್ ಮೊರೆ ಹೋಗಿದ್ದಾರೆ. ಈಜು ಹೊಡೆದು ಮಸ್ತ್ ಮಜಾ ಮಾಡ್ತಿದ್ದಾರೆ. ಹೈಟೆಕ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡ್ತಿರುವ ಜನರು, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಡೈವ್ ಹೊಡಿತಿರುವ ಯುವಕರು, ನೀರಲ್ಲಿ ಮುಳುಗಿ ಕೂಲ್ ಆಗ್ತಿರುವ ಮಕ್ಕಳು. ಇದು ಗದಗ ಬೆಟಗೇರಿ ಅವಳಿ ನಗರದಲ್ಲಿನ ದೃಶ್ಯ ಗುರು. ಬಿಸಿಲಿಗೆ ತಂಡ ಹೊಡೆದ ಅವಳಿ ನಗರದ ಮಂದಿ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯುವಕರು ಮಕ್ಕಳ ಮಸ್ತಿ.
ಅವಳಿ ನಗರದಲ್ಲಿ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ 4 ಹೈಟೆಕ್ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಿಸಿದೆ. 11 ಗಂಟೆಯಾದ್ರೆ ಸಾಕು ನೆತ್ತಿ ಸುಡುವ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಜನರು ಸ್ವಿಮ್ಮಿಂಗ್ ಪೂಲ್ ಮೊರೆ ಹೋಗುತ್ತಿದ್ದಾರೆ. ಯುವಕರು ಮಕ್ಕಳಿಂದ ಸ್ವಿಮ್ಮಿಂಗ್ ಪೂಲ್ಗಳು ತುಂಬಿ ತುಳುಕುತ್ತಿವೆ. ಇಲ್ಲೆಲ್ಲ ಕ್ಲೀನ್ ಇಟ್ಟಾರೆ ಸ್ವಿಮ್ಮಿಂಗ್ ಪೂಲ್. ನಾವು ಸ್ವಿಮ್ಮಿಂಗಿಗೆ ಬಂದು ಕೋಚಿಂಗ್ ಎಲ್ಲ ನೀಟಾಗಿ ಕಲಿಸ್ತಾರೆ. ಕೋಚಿಂಗಿಗೆ ಬಂದು ಒಂದು ತಿಂಗಳದಾಗ ಕಲಿತು ನಮ್ಮ ಪಪ್ಪಾರು ಕಲಿಸಿದ್ರಿ. ಇದು ಕೋಚಿಂಗ್ನಾಗ ಆಮೇಲೆ ಕಡೆಗೆ ಬೆಳಗಾವಿ ಮಟ್ಗೆ ಹೋಗಿ ಬಂದಿನ್ರಿ. ಅಲ್ಲಿಂದ ಮತ್ತೆ ಈಜಾಡಿನ್ರಿ. ಮತ್ತು ಮುಂದೆ ಹೋಗ್ಬೇಕ್ರಿ. ಮತ್ತು ಸ್ವಿಮ್ಮಿಂಗ್ ಎಲ್ಲ ನೀಟಾಗಿ ಇಟ್ಟಾರಿ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯುವಕರು ಮಕ್ಕಳು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಡೈ ಹೊಡಿತಿದ್ದಾರೆ. ಸ್ನೇಹಿತರ ಜೊತೆ ಸೇರಿ ನೀರಲ್ಲಿ ಈಜಾಡಿ ಮಸ್ತ್ ಮಜಾ ಮಾಡ್ತಿದ್ದಾರೆ. ಮಹಿಳೆಯರಂತೂ ಮಕ್ಕಳನ್ನ ಈಜುಕೊಳದಲ್ಲಿ ಬಿಟ್ಟು ಅವರ ಆಟ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಗದಗಲ್ಲಿ ಬಿಸಿಲು ತುಂಬಾ ಇದೆ. ಈಗ 38-39 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದೆ. ಮಕ್ಕಳಿಗೆ ಈ ಬಿಸಿಲಲ್ಲಿ ಆಟ ಆಡಿಸ್ಲಿಕ್ಕೆ ಕರ್ಕೊಂಬರ್ಲಿಕ್ಕೆ ಈಗ ರಜಾ ದಿನಗಳಲ್ಲಿ ತುಂಬಾ ಅನುಕೂಲಕಾರಿಯಾಗಿದೆ ಈ ಈಜುಕೊಳ ಅಂತ ಹೇಳ್ಬೋದು. ಮಕ್ಕಳು ದೊಡ್ಡವರು ಹೆಣ್ಮಕ್ಳಿಗೂ ಕೂಡ ಅಲವಿದೆ. ಯಾವುದೇ ರೀತಿ ಚಾರ್ಜ್ ಮಾಡಿದರೂ ಕೂಡ ನಮಗೆ ಒನ್ ಅವರ್ವರೆಗೂ ಆಟ ಆಡಿಸ್ಬೋದು. ಬೇಕಿದ್ರೆ ಟೈಮ್ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಹುದು. ಆಮೇಲೆ ಮಕ್ಕಳಿಗೆ ಟ್ಯೂಬ್ ಕೂಡ ಕೊಟ್ಟು ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾರೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಹೈಟೆಕ್ ಈಜುಕೊಳಗಳು ಅವಳಿ ನಗರದಲ್ಲಿದೆ. ಗದಗ ನಗರದ ಜಿಲ್ಲಾ ಕ್ರೀಡಾಂಗಣ, ಕಳಸಾಪುರ ರಸ್ತೆಯ ನಂದೀಶ್ಪುರ ನಗರ, ರಾಜೀವ್ ಗಾಂಧಿ ನಗರ, ಬೆಟಗೇರಿಯ ವಸಂತ್ ಸಿಂಗ್ ಜಮಾದಾರ್ ನಗರ, ಹೀಗೆ ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಒಟ್ಟು 4 ಹೈಟೆಕ್ ಸ್ವಿಮ್ಮಿಂಗ್ ಪೂಲ್ಗಳನ್ನು ನಿರ್ಮಿಸಲಾಗಿದೆ. ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲಾ ರೀತಿಯ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ KH ಪಾಟೀಲ್ ಕ್ರೀಡಾಂಗಣ ಈಜುಕೊಳ, ನಂದೀಶ್ವರ ನಗರ ಈಜುಕೊಳ, ರಾಜೀವ್ ಗಾಂಧಿ ನಗರ ಈಜುಕೊಳ ಮತ್ತು ಬೆಟಗೇರಿಯ ವಸಂತ್ ಸಿಂಗ್ ಜಮಾದಾರ ಈ 4 ಈಜುಕೊಳಗಳು ಇವತ್ತು ರಜೆ ಇರುವುದರಿಂದ ಮಕ್ಕಳಿಗೆ ಬಹಳಷ್ಟು ಮಕ್ಕಳು, ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳು ಈ 4 ಈಜುಕೊಳಗಳ ಒಂದು ಸೌಲಭ್ಯವನ್ನು ಅನುಭವಿಸ್ತಾ ಇದ್ದಾರೆ. ನೀವು ಕೂಡ ಗದಗ ಮಂದಿನ ಬಿಸಿಲಿನ ಜಳಕ್ಕೆ ಕಂಗಾಲಾಗಿದ್ದೀರಾ? ಹಾಗಾದ್ರೆ ನೀವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಎಂಜಾಯ್ ಮಾಡಿ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಬೇಸಿಗೆ ಆದಾಗೆ ಬೆಂಕಿ ಬಿಸಿಲು ನೆತ್ತಿ ಸುಡ್ತಾ ಇದೆ. ಸೂರ್ಯನ ಪ್ರತಾಪಕ್ಕೆ ಹಲವು ಕಡೆ ಮನೆಗಳು ಕೆಂಡವಾಗ್ತಾ ಇವೆ. ಹೀಗಾಗಿ ಅವಳಿ ನಗರದ ಜನರು ಸ್ವಿಮ್ಮಿಂಗ್ ಪೂಲ್ ಮೊರೆ ಹೋಗಿದ್ದಾರೆ. ಈಜು ಹೊಡೆದು ಮಸ್ತ್ ಮಜಾ ಮಾಡ್ತಿದ್ದಾರೆ. ಹೈಟೆಕ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡ್ತಿರುವ ಜನರು, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಡೈವ್ ಹೊಡಿತಿರುವ ಯುವಕರು.